ನಾವು ಸಾಮಾನ್ಯವಾಗಿ ಸಂಸ್ಕೃತ ಅಂದ ತಕ್ಷಣ ಎಷ್ಟು ಕಷ್ಟವೋ ಆ ಭಾಷೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದುಬಿಡ್ತೀವಿ. ನಮ್ಮೆಲ್ಲರಿಗೂ ಸಂಸ್ಕೃತ ಅನ್ನೋದು ತೃತೀಯ ಭಾಷೆಗಳ ಆಯ್ಕೆಯಲ್ಲಿ ಒಂದು ಅನ್ನೋದಷ್ಟೇ ನೆನಪಿರುತ್ತೆ. ಆದರೆ ಅದರಲ್ಲಿ ಎಷ್ಟರ ಮಟ್ಟಿಗಿನ ಎಕ್ಸ್ಪೆರಿಮೆಂಟ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಸಂಸ್ಕೃತ ಭಾಷೆಯಲ್ಲಿ ಪಾಡ್ಕಾಸ್ಟ್ ಮಾಡ್ತಾರೆ, ರ್ಯಾಪ್ ಮಾಡ್ತಾರೆ, ಕನ್ನಡ ಮತ್ತು ಇತರೆ ಭಾಷೆಗಳ ಹಾಡುಗಳನ್ನು ಸಂಸ್ಕೃತದಲ್ಲಿ ಹಾಡಿ ತೋರಿಸಿ ಎಷ್ಟು ಸುಮಧುರವಾಗಿದೆ ಅನ್ನೋದನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಡೋದು ಮಾತ್ರ ಅಲ್ಲದೆ ಅವರದ್ದೇ ಒಂದು ತಂಡ ಕಟ್ಟಿ ಸಂಸ್ಕೃತನ ಬೆಳೆಸುವ ಒಂದು ಕಾಯಕ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನನಗೆ ಖುಷಿಯಾಗಿದ್ದು ಏನಂದರೆ, ಸಂಸ್ಕೃತ ಬರೀ ದೇವರ ಶ್ಲೋಕಗಳಿಗೆ ಮಾತ್ರ ಸೀಮಿತ ಅಲ್ಲ, ಆಡುಭಾಷೆಯಾಗಬೇಕು ಅನ್ನೋದು ಒಂದು ದೊಡ್ಡ ಕನಸು ಅವರದ್ದು. ನನಗೆ ಆರಂಭದಲ್ಲಿ ಹಿಂಗೂ ಒಂದು ಇರಬಹುದಾ ಅಂತ ಯೋಚನೆ ಬಂತು, ಆದರೆ ಅವರು ಪೇಜಸ್ ನೋಡ್ತಾ ಹೋದಾಗ ಅಮ್ಯೂಸಿಂಗ್ ಅನ್ನಿಸ್ತು, ವಾವ್ ಅಂತ ಫೀಲ್ ಆಯಿತು. ಸೊ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡದೆ ನಾನು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಸ್ವಾಗತಿಸ್ತಾ ಇದ್ದೀನಿ ಸಮಷ್ಟಿ ಗುಬ್ಬಿ ಅವರನ್ನು. ಸಮಷ್ಟಿ, ನಮಸ್ಕಾರ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ನಮಸ್ಕಾರ, ಸೂಪರ್ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಚೆನ್ನಾಗಿದ್ದೀನಿ. ನನಗೆ ನೋಡ್ತಾ ನೋಡ್ತಾ ಮುಖ ಅರಳೋದು ನಿಂತೇ ಇಲ್ಲ. ನಿಮ್ಮ ಪೇಜನ್ನು ನೋಡ್ತಾ ನೋಡ್ತಾ ಓ ಮೈ ಗಾಡ್, ಹಿಂಗೆ ಓಕೆ ರ್ಯಾಪ್, ಓಕೆ ಪಾಡ್ಕಾಸ್ಟ್, ಓಕೆ ಈ ಸಾಂಗು ನನಗೆ ವಾವ್ ಅಂತ ಫೀಲ್ ಆಗ್ತಾ ಇತ್ತು ನಿಮ್ಮ ಪೇಜ್ ನೋಡುವಾಗ. ಅಮೇಝಿಂಗ್, ವಾಟ್ ಎನ್ ಎಫರ್ಟ್, ಬ್ಯೂಟಿಫುಲ್. ಧನ್ಯವಾದ. ಹೇಗಿದ್ದೀರಿ? ಹೇಗಾಗ್ತಿದೆ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಇನ್ನೂ ಸುಮಾರು ನೀವು ಹೇಳೋದು ಕೇಳ್ತಾ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ಇನ್ನೂ ಎಷ್ಟಿದೆ ಮಾಡೋದು. ನೀವು ಹೇಳಿದಾಗ ಅಂದರೆ ಸಂಸ್ಕೃತ ಆಡು ಭಾಷೆ ಆಗಬೇಕು ಅನ್ನೋ ಕನಸಿದೆ ಅಂತ ಹೇಳಿದ್ರಿ ಅಲ್ವಾ, ಅದು ಎಷ್ಟು ನಿಜ. ಅಲ್ಲಿವರೆಗೂ ತಲುಪಬೇಕು ಅಂದರೆ ಇನ್ನೂ ಎಷ್ಟು ಮಾಡಬೇಕು ಅನ್ನೋದು ಒಂದು ರೌಂಡ್ ಹಿಂಗ್ರಪ್ಪ ಅಂತ ಪಾಸ್ ಆಯಿತು. ಹೌದು, ನೀವು ಪಾಡ್ಕಾಸ್ಟಿಗೆ ಮುಂಚೆ ಕೂತ್ಕೊಳ್ಳೋವಾಗ ನಿಮ್ಮ ಕನಸೇನು ಅಂತ ಕೇಳಿದಾಗ ಹೇಳಿದ್ರಿ, ಅಂದರೆ ಸಂಸ್ಕೃತ ಯಾರೋ ಮಾತಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಏನೋ ವಿಶೇಷ ಅನ್ನಿಸ್ಬಾರ್ದು, ಅಂಥದ್ದೊಂದು ದಿನ ಬರಬೇಕು ಅಂತ. ಹೌದು ಹೌದು. ಯಾಕಿಷ್ಟು ಪ್ರೀತಿ ಸಂಸ್ಕೃತದ ಮೇಲೆ? ಒಂದು ಫಸ್ಟ್ ಲವ್ ಅಂತ ಹೇಳ್ತಾರಲ್ಲ, ಹಾಗೆ ಅದಕ್ಕೇನೂ ರೀಸನ್ ಇಲ್ಲ. ಅದು ಕೇಳಿದಾಗ ಅದನ್ನು ಮಾತಾಡಬೇಕು, ಅದರಲ್ಲಿ ಹಾಡಬೇಕು, ಏನು ಮಾಡಿದರೂ ಅದರಲ್ಲಿ ಮಾಡಬೇಕು, ರೀಲ್ಸ್ ಮಾಡಿದರೂ ಅದರಲ್ಲಿ ಮಾಡಬೇಕು ಅಂತ ಒಂದು ಭಾವನೆ. ಇನ್ನೊಂದು ಕಡೆ ಅದರದ್ದು ಮುಖ ನೋಡೋದಾದರೆ, ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದಂಥ ಒಂದು ರಾಜ್ಯ ಇದೆ, ಜಾಗ ಇದೆ. ಉದಾಹರಣೆಗೆ ಕನ್ನಡ ಕರ್ನಾಟಕ ಅಂತ ನಮಗೆ ಕನೆಕ್ಟ್ ಮಾಡ್ಬೋದು ಒಂದು ಜಿಯೋಗ್ರಫಿಕಲಿ. ಅದೇ ರೀತಿ ತಮಿಳ್ನಾಡಿಗೆ ತಮಿಳ್, ಅದೇ ರೀತಿ ಮರಾಠಿಗೆ ಮಹಾರಾಷ್ಟ್ರ ಇದೆ. ಆದರೆ ಸಂಸ್ಕೃತಕ್ಕೆ ಯಾವುದೇ ಒಂದು ಜಾಗ ಅಂತ ಇಲ್ಲ. ಅದು ಕೇವಲ ಕರ್ನಾಟಕ ಅಲ್ಲ, ಕೇವಲ ಒಂದು ರಾಜ್ಯ ಅಲ್ಲ ಭಾರತದ್ದು, ಕೇವಲ ಭಾರತ ಕೂಡ ಅಲ್ಲ, ಇಡೀ ಜಗತ್ತಲ್ಲಿ ಎಲ್ಲಿ ಬೇಕಾದ್ರಲ್ಲೂ ಮಾತಾಡ್ಬೋದಂಥ ಒಂದು ಭಾಷೆ. ಆ ರೀತಿಯಾದ ಭಾಷೆ ನಮ್ಮ ಭಾರತದ ಎಲ್ಲ ರಾಜ್ಯಗಳನ್ನು ಕನೆಕ್ಟ್ ಮಾಡ್ಬೋದಾದಂಥ ಒಂದು ಶಕ್ತಿ ಇದೆ ಅದಕ್ಕೆ. ಸೊ ಇವಾಗ ಬೇರೆ ಒಂದು ರಾಜ್ಯಕ್ಕೆ ಹೋಗಿ ನಾನು ಫಸ್ಟ್ ನನಗೆ ಭಾಷೆ ಬರೋದೇ ಇಂಗ್ಲೀಷು. ಅಂದರೆ ಅಲ್ಲಿಯ ಭಾಷೆ ನನಗೆ ಬರೋದಿಲ್ಲ, ಅದಕ್ಕೆ ನೆಕ್ಸ್ಟ್ ಯಾವ ಭಾಷೆ ಯೂಸ್ ಮಾಡ್ಬೋದು? ಇಂಗ್ಲೀಷು. ಸೊ ಯಾವುದೋ ವಿದೇಶದ ಭಾಷೆ ಯೂಸ್ ಮಾಡೋ ಬದಲು ಸಂಸ್ಕೃತವನ್ನು ಯಾಕೆ ನಾವು ಕನೆಕ್ಟಿಂಗ್ ಲ್ಯಾಂಗ್ವೇಜ್, ಒಫಿಷಿಯಲ್ ಲ್ಯಾಂಗ್ವೇಜ್, ಆಧಿಕಾರಿಕ ಭಾಷೆಯನ್ನಾಗಿ ಯಾಕೆ ನಾವು ತರಬಾರ್ದು ಅನ್ನೋದು ಒನ್ ಆಫ್ ದಿ ಏನು ಹೇಳ್ತಾರೆ ರ್ಯಾಷನಲ್ ರೀಸನ್ಸ್ ಅಂತ ಹೇಳ್ಬೋದು. ಲವ್ಲಿ. ಐ ಆಮ್ ಕ್ಯೂರಿಯಸ್, ಈಗ ಪಾಡ್ಕಾಸ್ಟಿಗೆ ನೀವು ಬಂದಿದ್ದೀರಿ, ನಾನು ನಿಮ್ಮನ್ನು ವೆಲ್ಕಮ್ ಮಾಡಬೇಕು. ಓಕೆ. ಸಂಸ್ಕೃತದಲ್ಲಿ ಹೇಗಿರುತ್ತೆ ಹೇಳ್ಬೋದಾ? ಸೊ ಬೆಂಗಳೂರು ಬಸ್ ಪಾಡ್ಕಾಸ್ಟ್ ನೀವು ಬಂದಿದ್ದೀರಿ, ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಿದ್ದೀನಿ. ಓಕೆ. ಅಥವಾ ನೀವು ನನ್ನನ್ನು ವೆಲ್ಕಮ್ ಮಾಡ್ಬೋದು. ಸರಿ. ಓಕೆ. ಸರ್ವೇಷಾಮಪಿ ನಮಸ್ಕಾರಾಃ. ಸರ್ವೇಭ್ಯಃ ಪ್ರೀತ್ಯಾ ಅಹಂ ಸ್ವಾಗತಂ ವದಾಮಿ ಅಸ್ಮಾಕಂ ಬೆಂಗಳೂರು ಬಸ್ ಇತಿ ಪಾಡ್ಕಾಸ್ಟ್ मध्ये. ಅದ್ಯ ಅಸ್ಮಾಕಂ ಪರತಃ ಭಾವನಾ ಇತಿ ಮಹೋದಯ अस्ति, उपस्थिता अस्ति. तस्मै अहं प्रीत्या स्वागतं वदामि. भवत्यै स्वागतम् अस्ति. ನಂಗೆ ಅರ್ಥ ಆಯಿತು. ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿದ್ರಿ, ಅದಾದ್ಮೇಲೆ ನನಗೆ ಸ್ವಾಗತ ಹೇಳಿದ್ರ? ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹೇಳ್ಬಿಟ್ಟೆ.